ಹಲೋ ಫ್ರೆಂಡ್ಸ್, ಆಫ್ಟರ್ ಲಾಂಗ್ ವೇಟ್ ಹೊಸ ಅಧಿಸೂಚನೆ ಪ್ರಕಟವಾಗಿದೆ. ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರ KE ಕಡೆಯಿಂದ ಹೊಸ ಅಧಿಸೂಚನೆ ಬಂದಿದೆ. KPSC ಅವರು ಬಿಡಲಿಲ್ಲ, ಇವರು ಬಿಟ್ಟರು. ಓಕೆನಾ. ಸೊ ಈಗ ನಾನು ಹೇಳ್ತಾ ಇರೋದು ಅಧಿಸೂಚನೆ ನಾನ್ HKಗೆ. ಓಕೆನಾ. ಹೈದರಾಬಾದ್ ಕರ್ನಾಟಕಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಓನ್ಲಿ ನಾನ್ HK ಬಗ್ಗೆ ಮಾತಾಡೋಣ. ಓಕೆ. ಉಳಿಕೆ ಮೂಲ ವೃಂದದಲ್ಲಿ ಏನೇನು ಖಾಲಿ ಇದ್ದಾವೆ ಅದರ ಬಗ್ಗೆ ಮಾತ್ರ ಈಗ ನಾವು ಮಾತಾಡೋಣ. ಓಕೆನಾ. ಸೊ ಈಗ ನೀವು ಸ್ಕ್ರೀನಲ್ಲಿ ನೋಡಬೇಕಪ್ಪ ಅಂದರೆ ಯಾವ್ಯಾವ ಒಂದು ಪ್ರಾಧಿಕಾರಗಳು ಮತ್ತು PSUಗಳು ಮತ್ತು ಯೂನಿವರ್ಸಿಟಿಗಳು ಹಾಗೂ ಸಾರಿಗೆ ನಿಗಮಗಳು ಹಾಗೂ ಕೃಷಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಇವೆಲ್ಲವೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾವೆ. ಓಕೆ. ನಾನ್ HKದಲ್ಲಿ 8 ಡಿಪಾರ್ಟ್ಮೆಂಟ್ಗಳು, ಈ 8 ಡಿಪಾರ್ಟ್ಮೆಂಟ್ಗಳಿಗೆ ಸೇರಿ 381 ಹುದ್ದೆಗಳನ್ನು ಅವರು ಬಿಟ್ಟಿದ್ದಾರೆ. ಓಕೆನಾ. HKದಲ್ಲಿ ಅವಕ್ಕೆ ಬೇರೆ, ನಾನ್ HKಗೆ ಇದಕ್ಕೆ ಬೇರೆ. ಸೊ ಎಲ್ಲ ಸೇರಿ 780+ ಇದ್ದಾವೆ. ಆದರೆ ಉಳಿಕೆ ಮೂಲ ವೃಂದಕ್ಕೆ ಮಾತ್ರ 381 ಹುದ್ದೆಗಳು ಇಲ್ಲಿ ಅಲೋಟ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಸ್ಕ್ರೀನ್ ಮೇಲೆ ನೋಡ್ಬೋದಾದರೆ ಒಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಓಕೆ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಹಾಗೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಅಂದರೆ ಮೈಸೂರು ಸ್ಯಾಂಡಲ್ ಸೋಪ್ ರೆಡಿ ಆಗುತ್ತೆ ನೋಡಿ. ಓಕೆ, ಆ ಡಿಪಾರ್ಟ್ಮೆಂಟ್ ಇದು ಪಬ್ಲಿಕ್ ಸೆಕ್ಟರ್ ಯೂನಿಟು. ಓಕೆ. ಅದೇ ರೀತಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ. ಓಕೆನಾ. ಸೊ ಅದಾದ ತಕ್ಷಣ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ. ಇದಾದ ತಕ್ಷಣ NWKRTC ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದೊಂದು. ಸೊ ಇದರ ಜೊತೆಗೆ ಕೃಷಿ ಮಾರಾಟ ಇಲಾಖೆ ಇದೊಂದು. ಅದರ ಜೊತೆಗೆ ತಾಂತ್ರಿಕ ಶಿಕ್ಷಣ ಇಲಾಖೆ, ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಪ್ಪ ಅಂದರೆ ಇವೆಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಇರ್ತಾವೆ ನೋಡಿ, ಗೌರ್ಮೆಂಟ್ ಏಡೆಡ್ಡು ಹಾಗೂ ಗೌರ್ಮೆಂಟ್ ಕಾಲೇಜಸ್ಸು, ಇಂಜಿನಿಯರಿಂಗ್ ಕಾಲೇಜಸ್ಸು, ಅದರಲ್ಲಿ FDAನ ಬಿಟ್ಟಿದ್ದಾರೆ. ಅದೇ ರೀತಿ PUCಯಲ್ಲಿ ಕೂಡ FDAಗಳನ್ನು ಬಿಟ್ಟಿದ್ದಾರೆ. ಸೊ ಈ 8 ಇಲಾಖೆಗಳಿಗೆ ಈಗ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಓಕೆನಾ. ಸೊ ನಾವೀಗ ನೆಕ್ಸ್ಟ್ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಈಗ 1 ನಿಮಿಷ ತೊಗೋತೀನಿ. ಏನಪ್ಪ ಅಂದರೆ ನಮ್ಮ ಒಂದು ಚಾನಲ್ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಬರೀ 1 ನಿಮಿಷ. ನಾವು ಹೊಸ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀವಿ, ಉದ್ಯೋಗ ದರ್ಪಣ ಅಂತ ಹೇಳಿ. ಇದು ನಮ್ಮ ಚಾನಲ್ಲು. ಸೊ ನಾವಿಲ್ಲಿ ನಿಮ್ಮೊಂದಿಗೆ ಎಲ್ಲ ರೀತಿಯ ಉದ್ಯೋಗ ಮಾಹಿತಿಗಳನ್ನು ಹಂಚಿಕೊಳ್ತೇವೆ. ಓಕೆನಾ. ಅದು ಗೌರ್ಮೆಂಟ್ ಜಾಬ್ಸೇ ಇರಲಿ, ಪ್ರೈವೇಟ್ ಕಂಪ್ನಿ ಜಾಬ್ಸೇ ಇರಲಿ, ಅದು ಫ್ರೆಶರ್ಲಿ ಇರಲಿ ಅಥವಾ ಎಕ್ಸ್ಪೀರಿಯನ್ಸ್ ಪರ್ಸನ್ನೇ ಇರಲಿ, ಎಲ್ಲರಿಗೂ ಹೆಲ್ಪ್ ಆಗುವಂಗೆ ಯಾವ್ಯಾವ ಉದ್ಯೋಗಗಳ ಮಾಹಿತಿ ಬರ್ತಾವಲ್ಲ ಅದನ್ನು ನಾನು ನಿಮಗೆ ಇಲ್ಲಿ ಹಂಚಿಕೊಳ್ತೀನಿ ಈ ಪ್ಲ್ಯಾಟ್ಫಾರ್ಮ್ ಮೂಲಕ. ಓಕೆನಾ. ಅದೇ ರೀತಿ ಗೌರ್ಮೆಂಟ್ ಜಾಬ್ಸ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿರ್ತೀರಲ್ಲ ಅವರಿಗೋಸ್ಕರ ಸಿಲೆಬಸನ್ನು ಹೇಳ್ತೀನಿ. ಓಕೆನಾ. ಟೆಸ್ಟ್ ಸೀರೀಸನ್ನು ಕೊಡ್ತೀವಿ. ಅದೇ ರೀತಿ ಬೇಕಾದರೆ ನೋಟ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ನಿಮ್ಗೆ ಏನೇನು ಕಂಟೆಂಟ್ ಬೇಕೋ ನಿಮಗೆ ಹೆಲ್ಪ್ ಆಗುವಂಥದ್ದು ಎಲ್ಲವೂ ಈ ಒಂದು ಪ್ಲ್ಯಾಟ್ಫಾರ್ಮ್, ಈ ಒಂದು ಯೂಟ್ಯೂಬ್ ಮುಖಾಂತರ ನಾನು ನಿಮಗೆ ಕೊಡಲು ಎಲ್ಲ ಟ್ರೈ ಮಾಡ್ತೀವಿ. ಓಕೆನಾ. ಸೊ ಫ್ರೆಂಡ್ಸ್, ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಓಕೆನಾ. ಸೊ ನಮ್ಮ ಚಾನಲ್ ನೀವು ನೋಡಬೇಕೀಗ. ನಮ್ಮ ಟ್ಯಾಗ್ಲೈನ್ ಏನಪ್ಪ ಅಂದರೆ ಎ ಮಿರರ್ ವೇರ್ ಯು ಫೈಂಡ್ ಯುವರ್ ಫ್ಯೂಚರ್. ಇದೊಂದು ದರ್ಪಣ ಇದ್ದಂಗೆ, ಇದೊಂದು ಕನ್ನಡಿ ಇದ್ದಂಗೆ ನಿಮ್ಮ ಫ್ಯೂಚರನ್ನು ನೋಡ್ಕೊಳ್ಳೋಕ್ಕೆ. ಓಕೆನಾ. ಸೊ ಅದಕ್ಕೋಸ್ಕರ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಓಕೆನಾ. ನಮ್ಮನ್ನು ಬೆಳೆಸ್ಬೇಕು. ನೀವು ನಮ್ಮನ್ನು ಬೆಳೆಸಿದ್ರೆ ನಾವು ನಿಮ್ಮನ್ನು ಬೆಳೆಸ್ತೀವಿ. ಒಬ್ರಿಗೊಬ್ಬರು ಪರಸ್ಪರ ಹೆಲ್ಪ್ದಿಂದನೇ ಬೆಳ್ಕೋಬೇಕು. ಓಕೆನಾ. ಸೊ ಅದಕ್ಕೋಸ್ಕರ ಉದ್ಯೋಗ ದರ್ಪಣ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ನೆಕ್ಸ್ಟ್ ಈಗ ಮುಂದೆ ಹೋಗೋಣ. ಓಕೆನಾ. ಈಗ ನೀವು ನೋಡಬೇಕೀಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಫಸ್ಟು FDAಗಳನ್ನು ಬಿಟ್ಟಿದ್ದಾರೆ. ಇಲ್ಲಿ FDAಗಳನ್ನು ನಾವು ನೋಡಬೇಕು. 4 ಹುದ್ದೆಗಳು ಇಲ್ಲಿ ಅದಕ್ಕೆ ಅಲೋಟ್ ಮಾಡಿದ್ದಾರೆ. ಸೊ ಇದರಲ್ಲಿ ವೇತನ ಶ್ರೇಣಿಯನ್ನು ನೀವು ನೋಡ್ಬೋದು. 44,000ದಿಂದ ಸ್ಟಾರ್ಟ್ ಇದೆ. ಓಕೆನಾ. 44,000ಗೆ TA DA ಅದು ಇದು ಆ್ಯಡ್ ಆಗಿ ಆಲ್ಮೋಸ್ಟ್ ಒಂದು 55,000 ಅಥವಾ 60,000ವರೆಗೂ ಫಸ್ಟ್ ಸ್ಟಾರ್ಟಿಂಗ್ ಪೇಮೆಂಟ್ ನಿಮ್ಗೆ ಬೀಳುತ್ತೆ. ಓಕೆನಾ. ಸೊ ಇದರಲ್ಲಿಯೂ ಕೂಡ SDAನ ಬಿಟ್ಟಿದ್ದಾರೆ. ಓಕೆನಾ. 14 ಪೋಸ್ಟ್ ಇದ್ದಾವೆ. ಸೊ ಜಾಸ್ತಿ ಇದ್ದಾವೆ ಇಲ್ಲಿ. ಸೊ ಹೀಗಾಗಿ BDAದಲ್ಲಿ ಟೋಟಲು 18 ಅಲೋಟ್ ಆಗಿದ್ದಾವೆ. ಒಟ್ಟು ಹುದ್ದೆಗಳ ಸಂಖ್ಯೆ 18. ಓಕೆನಾ. ಸೊ
ಇನ್ನು ನಾವು ಇದಕ್ಕೆ ಬಂದಪ್ಪ ಅಂದರೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ಗೆ ಬಂದೀವಪ್ಪ ಅಂದರೆ ಇಲ್ಲಿ ಯಾಕೋ 4 ಪೋಸ್ಟ್ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ನೋಡಿದ ಪ್ರಕಾರ 21 ಹುದ್ದೆಗಳಿದ್ದವು. ಸೊ 21 ಹುದ್ದೆಗಳನ್ನು ಕಡಿತ ಮಾಡಿ ಬರೀ 4ಕ್ಕೆ ತಂದು ನಿಲ್ಲಿಸಿದ್ದಾರೆ. ಸೊ ಯಾಕಂತ ನನಗೂ ಗೊತ್ತಿಲ್ಲ. ಸೊ ಇದರಲ್ಲಿ ಕಿರಿಯ ಅಧಿಕಾರಿ, ಓಕೆ, ಇವೆಲ್ಲ ಅಧಿಕಾರಿಗಳೇ. ಗ್ರೂಪ್ ಬಿ ನೋಡಿ 61,300 ರೂಪಾಯಿ ಇದೆ ವೇತನ ಶ್ರೇಣಿ. ಸೊ ಇದರಲ್ಲಿ ಗುಣ ಮತ್ತು ಆಶ್ವಾಸನೆ, ಅದೇ ರೀತಿ ಉತ್ಪಾದನೆ ಮತ್ತು ನಿರ್ವಹಣೆ ಮೀನ್ಸ್ ಮ್ಯಾನುಫ್ಯಾಕ್ಚರಿಂಗ್, ಅದನ್ನು ನಿರ್ವಹಣೆ ಮಾಡೋದು, ಓಕೆನಾ. ಉಗ್ರಾಣ ಮತ್ತು ಸಾಮಗ್ರಿ, ಇವೆಲ್ಲ ಗೋಡಾವಣೆಲ್ಲ ನೋಡ್ಕೋತಾರಲ್ಲ ಆ ವಿಭಾಗ, ಇವೆಲ್ಲ ಬೆಂಗಳೂರು ಸಂಕೀರ್ಣನೇ ನೀವು ನೋಡ್ಬೋದು. ಸೊ ಇದರಲ್ಲಿ 4 ಅಲೌಟ್ ಮಾಡಿದ್ದಾನೆ. ಈ 3 ಸೇರಿಸಿದರೆ 4 ಅಲೌಟ್ ಆಗಿದೆ. ಇದಕ್ಕೆ ಸಪ್ರೇಟ್ ಸ್ಪೆಸಿಫಿಕ್ ಪೇಪರ್ ಅಂತ ಇರುತ್ತೆ, ಓಕೆನಾ. ಇದಕ್ಕೋಸ್ಕರನೇ ಒಂದು ಸ್ಪೆಸಿಫೈಡ್ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಈ ಪತ್ರಿಕೆಗಳಿಗೆ ಏನು ಬೇಕು ಅದನ್ನು ನಿಮ್ಗೆ ಕೊಡ್ತೇನೆ, ಓಕೆನಾ. ಮಟೀರಿಯಲ್ ಏನು ಬೇಕು, ಅದೇ ರೀತಿ ಕ್ವಶನ್ಸ್ ಹೆಂಗೆ ಫಾರ್ಮ್ ಆಗ್ತವೆ, ಓಕೆನಾ, ಏನೇನು ಓದಬೇಕು, ಅದಕ್ಕೆ ನಡೆಯುವಂಥ ಟೆಸ್ಟ್ ಸೀರೀಸು, ಇದನ್ನೆಲ್ಲ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತೇನೆ. ಯಾಕಪ್ಪ ಅಂದ್ರೆ ನಾನು ಓದಿರೋದು ಅದೇ. ಸೊ ಒಂದು ಇಂಡಸ್ಟ್ರಿ ನಡೆಸೋಕ್ಕೋಸ್ಕರ ಮತ್ತು ನಾನು ಈ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡಲ್ಲಿ ನಾನು ಕೂಡ ಇಲ್ಲಿ ಇಂಟರ್ನ್ಶಿಪ್ ಮಾಡಿದ್ದೇನೆ. ಸೊ ಅದಕ್ಕೋಸ್ಕರ ಇಲ್ಲಿ ರಾ ಮಟೀರಿಯಲ್ ತೊಗೋದ್ರಿಂದ ಲಾಸ್ಟಿಗೆ ಸೋಪ್ ಹೊರಗಡೆ ಬರುತ್ತಲ್ಲ, ಸೋಪು ಅಥವಾ ಆಯಿಲು ಅಥವಾ ಮಾಯ್ಶ್ಚರೈಸರ್ ಹೊರಗಡೆ ಬರುತ್ತಲ್ಲ, ಅಲ್ಲಿವರೆಗೂ ಏನೇನಾಗುತ್ತೆ ಅಂತ ನನಗೆ ಗೊತ್ತು. ಇಲ್ಲಿ ಯಾವ ರೀತಿ ನಿಮಗೆ ಪಠ್ಯಕ್ರಮ ಇರುತ್ತೆ ಅದನ್ನ ಪ್ರಕಾರ ನಾನು ನಿಮಗೆ ಸಿಲೆಬಸನ್ನು ಪ್ರೊವೈಡ್ ಮಾಡ್ತೇನೆ, ಓಕೆನಾ. ಸಿಲೆಬಸ್ಸು, ಅದಕ್ಕೆ ನೋಟ್ಸು ಮುಂದಿನ ವೀಡಿಯೋಗಳಲ್ಲಿ ಬರುತ್ತೆ, ಓಕೆನಾ. ಸೊ ಫ್ರೆಂಡ್ಸ್, ನೆಕ್ಸ್ಟು ನಾವಿಲ್ಲಿ ಬರೋದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿದ್ಯಾಲಯ. ಇದು ದೊಡ್ಡ ಯೂನಿವರ್ಸಿಟಿ ಫಾರ್ ಆಲ್ ಮೆಡಿಕಲ್ ಕಾಲೇಜಸ್. ಎಲ್ಲ ಮೆಡಿಕಲ್ ಕಾಲೇಜಸ್ಸು ಇದಕ್ಕೆ ಅಫಿಲಿಯೇಟೆಡ್ ಆಗಿರ್ತವೆ, ಓಕೆನಾ. ಈಗ ನೋಡಿ, ನೀವು ಯಾವುದೋ ಒಂದು ಕಿಮ್ಸನ್ನು ತೊಗೊಳ್ಳಿ. ಕಿಮ್ಸ್ ಇದೊಂದು ಮೆಡಿಕಲ್ ಕಾಲೇಜ್, ಬಟ್ ಇಟ್ ಈಸ್ ಅಫಿಲಿಯೇಟೆಡ್ ಟು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಅಂದರೆ ಸರ್ಟಿಫಿಕೇಟ್ ಕೊಡೋದು ಇದು, ಓಕೆನಾ. ಸೊ ಇದರಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಖಾಲಿ ಇದೆ, ಜೂನಿಯರ್ ಪ್ರೋಗ್ರಾಮರ್ ಖಾಲಿ ಇದೆ, ಓಕೆನಾ. ಅದರ ಜೊತೆಗೆ ಇದರಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್ ಕೂಡ ಖಾಲಿ ಇದೆ. ಅದರ ಜೊತೆಗೆ ಗ್ರಂಥಪಾಲಕ ಮತ್ತು ಸಹಾಯಕ, ಕಿರಿಯ ಸಹಾಯಕ, ಈ ರೀತಿ 40 ಹುದ್ದೆಗಳ ವರ್ಗೀಕರಣವನ್ನು ಅವರಿಲ್ಲಿ ಮಾಡಿಬಿಟ್ಟಿದ್ದಾರೆ, ಓಕೆನಾ. ಸೊ ನೀವು ನೋಡ್ಬೋದು 40 ಹುದ್ದೆಗಳು ಟೋಟಲ್ಲು, ಇದನ್ನೆಲ್ಲ ಹಂಚಿಕೆ. ಇದರಲ್ಲಿ ಕಿರಿಯ ಸಹಾಯಕ ಹುದ್ದೆಗಳಿಗೆ ಜಾಸ್ತಿ ಇದೆ, 23 ಹುದ್ದೆಗಳಿದ್ದಾವೆ. FDA ಕೂಡ 11 ಹುದ್ದೆಗಳಿದ್ದಾವೆ. ಬಾಕಿ ಎಲ್ಲ 4, 1, 1, 1 ಇಲ್ಲಿ ನೋಡ್ಬೋದು, ಓಕೆನಾ. ಟೋಟಲ್ ಇಲ್ಲಿ 40 ಹುದ್ದೆಗಳನ್ನು ಅವನು ಪ್ರೊವೈಡ್ ಮಾಡಿದ್ದಾನೆ. ಸೊ ಈ ನೆಕ್ಸ್ಟ್ ಇಲ್ಲಿ ನಾವು ಬರಬೇಕಾದದ್ದು ಕಲ್ಯಾಣ ಕರ್ನಾಟಕ ರಸ್ತೆ ಇಲಾಖೆಯಲ್ಲಿರುವ ಹುದ್ದೆಗಳು. ಒಂದು ಸಹಾಯಕ ಲೆಕ್ಕಿಗ, ಒಂದು ನಿರ್ವಾಹಕ ಅಂದರೆ ಕಂಡಕ್ಟರ್. ಸೊ ಇಲ್ಲಿ 3, ಇಲ್ಲಿ 60. ಆದರೆ ಇದೇ ಸೇಮು ಕಲ್ಯಾಣ ಕರ್ನಾಟಕ ಏನಿದೆ KK ಇದೆಯಲ್ಲ, ಅದರಲ್ಲಿ ಜಾಸ್ತಿ ಇದ್ದಾವೆ. ಅಲ್ಲಿ 250+ ಇದ್ದಾವೆ. ಇಲ್ಲಿ ನಮಗೆ ಮಾತ್ರ ನಾನ್ HKಗೆ ಮಾತ್ರ 63 ಅಲೋಟ್ ಮಾಡಿದ್ದಾರೆ, ಓಕೆ. ಇಲ್ಲೊಂದು ಏನು ಇಂಪಾರ್ಟೆಂಟ್ ಪಾಯಿಂಟನ್ನು ನೋಡ್ಕೋಬೇಕು ಅಂದರೆ ನೋಡಿ, ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಆಯ್ಕೆಗೊಂಡ ಅಭ್ಯರ್ಥಿಗಳನ್ನು 1 ವರ್ಷದವರೆಗೆ ಕೆಲಸದ ಮೇಲೆ ತರಬೇತಿಗೆ ನಿಯೋಜಿಸಲಾಗುವುದು. ಅಂದರೆ 1 ವರ್ಷ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ. ಆ ಒಂದು ಟೈಮ್ದಲ್ಲಿ ಓನ್ಲಿ 14,000 ಮಾತ್ರ ಕೊಡ್ತಾರೆ, ನಿಮಗೆ 14,000 ಮಾತ್ರ ಕೊಡ್ತಾರೆ. ಅದಾದ ತಕ್ಷಣ ಇಲ್ಲಿ ಏನು ಹೇಳಿರ್ತಾರಲ್ಲ ವೇತನ ಶ್ರೇಣಿ, ಅದು ನಿಮಗೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಅಲ್ಲಿವರೆಗೂ ಈ ಒಂದು ವೇತನ 1 ವರ್ಷದವರೆಗೂ ಸಿಗಲ್ಲ ನಿಮಗೆ. 1 ವರ್ಷದವರೆಗೆ ಓನ್ಲಿ 14,000 ನಿಮಗೆ ಸಿಗುತ್ತೆ. ಇದನ್ನು ಮಾತ್ರ ನೀವು ನೆನ್ಪಿಟ್ಕೋಬೇಕು, ಓಕೆನಾ. ಸೊ ಇದಾದ ನಂತರ ನೆಕ್ಸ್ಟ್ ಬರೋದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ಇದರಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕರು, ಸಹಾಯಕ ಸಂಚಾರ ನಿರೀಕ್ಷಕಿ ಹಿಂಬಾಕಿ, ಅಂದರೆ ಏನು ಹಿಂದೆ ಉಳಿದಿರ್ತಾವಲ್ಲ ಬ್ಯಾಕ್ಲಾಗ್ ಅವು, ಓಕೆನಾ. ಸೊ ಟೋಟಲ್ 19 ಇಲ್ಲಿ ಅಲೋಟ್ ಮಾಡಿದ್ದಾರೆ, ಓಕೆನಾ. ಇದು ಸೇಮ್ ನೋಡಬೇಕು ಫ್ರೆಂಡ್ಸ್. ಇಲ್ಲಿ 1 ವರ್ಷದವರೆಗೆ ಕೆಲಸದ ಮೇಲೆ ಅಂದರೆ ತರಬೇತಿಗೆ ನಿಯೋಜಿಸಲಾಗುವುದು. ಅಂದರೆ ಅವರು ನಮಗೆ ಟ್ರೈನಿಂಗ್ ಕೊಡ್ತಾರೆ. ಆ ಒಂದು ಟೈಮ್ದಲ್ಲಿ ಓನ್ಲಿ 14,000 ಮಾತ್ರ ಅವರು ನಮಗೆ ಪೇ ಮಾಡ್ತಾರೆ. ಅದಾದ ತಕ್ಷಣ ಈ ಒಂದು ವೇತನ ಶ್ರೇಣಿ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ನೆನ್ಪಿಟ್ಕೊಂಡಿರಬೇಕು, ಓಕೆನಾ. ಸೊ ಇದಾದ ನಂತರ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರೋದಪ್ಪ ಅಂದರೆ ಕೃಷಿ ಮಾರಾಟ ಇಲಾಖೆಯಲ್ಲಿ, ಓಕೆನಾ. 180 ಹುದ್ದೆಗಳು ಟೋಟಲ್ ನೋಡ್ಬೋದು ನೀವು. 180 ಹುದ್ದೆಗಳಿದ್ದಾವೆ. ಸೊ ಇದರಲ್ಲಿ ಗ್ರೂಪ್ ಬಿನೂ ಇದ್ದಾವೆ, ಗ್ರೂಪ್ ಸಿನೂ ಇದ್ದಾವೆ.
ಗ್ರೂಪ್ ಬಿ ಯಾವಪ್ಪ ಅಂದರೆ ಸಹಾಯಕ ಅಭಿಯಂತರರು, ಇಲ್ಲಿದೆ ನೋಡಿ, ಅಸಿಸ್ಟೆಂಟ್ ಇಂಜಿನಿಯರ್ ಆ್ಯಂಡ್ ಜೂನಿಯರ್ ಇಂಜಿನಿಯರ್ ಸಿವಿಲ್ ಇದೆ. ಸೊ ಇಲ್ಲಿ 15 ಹುದ್ದೆಗಳನ್ನು ಅವರಿಗೆ ಅಲಾಟ್ ಮಾಡಿದ್ದಾನೆ. ಓಕೆನಾ, 15 ಹುದ್ದೆಗಳನ್ನು ಕೊಟ್ಟಿದ್ದಾನೆ. ಅದಾದ ತಕ್ಷಣ ನೆಕ್ಸ್ಟ್ ಬರೋದೇ ಗ್ರೂಪ್ ಸಿ, ಒಂದು ಮಾರುಕಟ್ಟೆ ಮೇಲ್ವಿಚಾರಕರು. ಓಕೆ, ಇವನು ಮೇಲ್ವಿಚಾರಣೆ ಮಾಡ್ತಾನೆ, ಅಂದರೆ ಸೂಪರ್ವೈಸರ್. ಓಕೆನಾ, ಏನು ಒಂದು ಮಾರುಕಟ್ಟೆ ಇರುತ್ತಲ್ಲ, ಅಂದರೆ ಏನು ಒಂದು ನಮ್ಮದು ಏನು ಮಾರುಕಟ್ಟೆ ಇರುತ್ತಲ್ಲ ಅದರದ ಸೂಪರ್ವೈಸರ್ ಇವನು. ಅದಾದ ತಕ್ಷಣ ಒಬ್ಬ FDA, ಒಬ್ಬ SDA ಹಾಗೂ ಮಾರಾಟ ಸಹಾಯಕರು, ಅಂದರೆ ಏನಲ್ಲಿ ನಾವು ಮಾರಾಟ ಮಾಡ್ತಿರ್ತೀವಿ, ಏನು ಸೆಲ್ಲಿಂಗ್ ನಡೀತಾ ಇರುತ್ತೆ ಅದಕ್ಕೆ ಒಬ್ಬ ಹೆಲ್ಪರ್ ಇರ್ತಾನೆ. ಸೊ ಇವೆಲ್ಲ ಹುದ್ದೆಗಳು ಸೇರಿಸಿ ಇಲ್ಲಿ ನೋಡಿ 30, 30, 30, 75. ಸೊ ಇಲ್ಲೇ ಜಾಸ್ತಿ ಇದ್ದಾವೆ. ಸೊ ಇಲ್ಲಿ 180 ಹುದ್ದೆಗಳು ಇಲ್ಲಿ ಇದಕ್ಕೆ ಅಲೋಟ್ ಮಾಡಿದ್ದಾರೆ. ಓಕೆನಾ, ಇದಾದ ತಕ್ಷಣ ಇಲ್ಲಿ ಇನ್ನು ಕೊನೆಯಲ್ಲಿ ಬರುವಂಥವು ಇವೆರಡು ಯಾವಪ್ಪ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ FDA 50 ಹುದ್ದೆಗಳು ಜಾಸ್ತಿ ಇದ್ದಾವೆ ಫ್ರೆಂಡ್ಸ್, ನೋಡಬೇಕು ಇಲ್ಲಿ 50 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾನೆ. ಇನ್ನು PUCಯಲ್ಲಿ ಗ್ರಂಥಪಾಲಕ. ಓಕೆ, ಗ್ರಂಥಪಾಲಕ ಅಂದರೆ ಗೊತ್ತಲ್ಲ, ಲೈಬ್ರರಿಯನ್ನು. ಸೊ ಇದು ಗ್ರೂಪ್ ಸಿ. ಆದರೆ ಇಲ್ಲಿ ಇದಕ್ಕೆ ವೇತನ ಶ್ರೇಣಿ ಜಾಸ್ತಿ ಇದೆ ನೋಡಿ. ಇಲ್ಲಿ ಪ್ರಥಮ ದರ್ಜೆ ಸಹಾಯಕನಿಗೆ ಓನ್ಲಿ 44,000, ಇಲ್ಲಿ 54,000, 10,000 ಜಾಸ್ತಿ ಇದೆ. ಸೊ 10 ಹುದ್ದೆಗಳು ಇದಕ್ಕೆ ಅಲೋಟ್ ಮಾಡಿದ್ದಾನೆ. ಓಕೆನಾ, ಇದನ್ನೆಲ್ಲ ನೀವು ನೋಡ್ಕೋಬೇಕು. ಯಾಕಪ್ಪ ಅಂದರೆ ಒಂದು ಹುದ್ದೆಯನ್ನು ನೀವು ಪಡಿಬೇಕಪ್ಪ ಅಂದರೆ ಸೇಮ್ ಇರುತ್ತೆ, ಇದಕ್ಕೆ ಸೇಮ್ ಸಿಲೆಬಸ್ ಇರುತ್ತೆ. ಆದರೆ ಇದಕ್ಕೆ ಮಾತ್ರ ವೇತನ ಶ್ರೇಣಿ ಜಾಸ್ತಿ ಆಗಿರುತ್ತೆ. ಓಕೆನಾ, ಇದಕ್ಕೆ ಬೇಸಿಕ್ಕು ಜಾಸ್ತಿ, TA ಜಾಸ್ತಿ, DA ಜಾಸ್ತಿ, ಓಕೆ, HRA ಜಾಸ್ತಿ. ಇದನ್ನೆಲ್ಲ ಜಾಸ್ತಿ ಆದಾಗ ಇದೊಂದು ಫ್ರೆಂಡ್ಸ್ ಏನಿಲ್ಲ ಅಂದರೂ 65,000ರಿಂದ 70,000ವರೆಗೆ ಸ್ಟಾರ್ಟಿಂಗ್ ಬಂದು ನಿಂದಿರುತ್ತೆ. ಇದು ಓನ್ಲಿ 60,000 ಬಂದು ನಿಲ್ಲುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಳ್ಳಿ, ವೇತನ ಶ್ರೇಣಿ ಕೂಡ ನೋಡ್ಕೋಬೇಕು ಯಾವತ್ತೂ. ಓಕೆನಾ, ಸೊ ಈ ರೀತಿ ನಾವು ಟೋಟಲ್ ಕೌಂಟ್ ಮಾಡಿದರೆ 380+ ಹುದ್ದೆಗಳನ್ನು ನಮಗಿಲ್ಲಿ ಅವನು ಕೊಟ್ಟಿದ್ದಾನೆ. ಓಕೆನಾ ಫ್ರೆಂಡ್ಸ್. ಸೊ ಇನ್ನು ಕೊನೆಯಲ್ಲಿ ಈಗ ನಾವು ಏನು ನೋಡ್ಕೊಳಪ್ಪ ಅಂದರೆ ಇದಕ್ಕೆ ಬೇಕಾದಂಥ ಅರ್ಹತೆ ಏನು, ಶೈಕ್ಷಣಿಕ ಅರ್ಹತೆ ಅಂದರೆ ಏನು, ಇದಕ್ಕೆ ಕ್ವಾಲಿಫಿಕೇಷನ್ ಇರಬೇಕು, ಎಜುಕೇಷನಲ್ ಕ್ವಾಲಿಫಿಕೇಷನ್ನು. ಓಕೆ, ಸೊ ಫ್ರೆಂಡ್ಸ್ ಇಲ್ಲಿ ಅವನು ಏನು ಮಾಡಿದಾನೆ ನೋಡಿ, ಪ್ರಥಮ ದರ್ಜೆ ಮತ್ತು ಸಹಾಯಕ, ಪ್ರಥಮ ದರ್ಜೆ ಸಹಾಯಕ ಇವೆಲ್ಲ ಸೇರಿಸಿ ಒಂದೇ ಒಂದು. ಎಲ್ಲ ಗ್ರೂಪ್ ಸಿಯಲ್ಲಿ ಏನು FDA ಲೆವೆಲ್ ಇದ್ದಾವೆ, ಗ್ರೂಪ್ ಸಿ ಲೆವೆಲ್ ಇದ್ದಾವೆ, ಅವನ್ನೆಲ್ಲ ಸೇರಿಸಿ ಒಂದೇ ಎಕ್ಸಾಮ್ ನಡೆಯುತ್ತೆ. ಇದಕ್ಕೆಲ್ಲ ಡಿಫ್ರೆಂಟ್ ನಡೆಯಲ್ಲ. ಸೊ ಈ ಮೂರಕ್ಕೂ ಒಂದು FDA, ಒಂದು ಅಸಿಸ್ಟೆಂಟು, ಒಂದು FDA ಅಸಿಸ್ಟೆಂಟು. ಸೊ ಇವೆಲ್ಲ ಸೇರಿ 1 ಡಿಗ್ರಿ ಇರಬೇಕು ನಿಮ್ಮ ಹತ್ರ. 1 ಡಿಗ್ರಿ ಯಾವುದೋ ಇರಲಿ, 1 ಡಿಗ್ರಿ ನಿಮ್ಮ ಕೈಯಲ್ಲಿ ಇರಬೇಕು, ಪದವಿಯನ್ನು ಹೊಂದಿರಬೇಕು. ಓಕೆ, ಇದಾದ ತಕ್ಷಣ ಸೇಮ್ SDA, ಓಕೆ, ಮಾರಾಟ ಸಹಾಯಕರು, ಕಿರಿಯ ಸಹಾಯಕರು ಇವೆಲ್ಲ ಗ್ರೂಪ್ ಸಿನೇ, ಆದರೆ ಬಿಲೋ ಡಿಗ್ರಿ ಲೆವೆಲ್ ಇವು. ಅಂದರೆ ಇಲ್ಲಿ ಓನ್ಲಿ ನಿಮಗೆ 12ನೇ ತರಗತಿ ಅಂದರೆ ಸೆಕೆಂಡ್ PUC ಪಾಸ್ ಆಗಿರಬೇಕು. ತಿಳಿತಲ್ಲ ಫ್ರೆಂಡ್ಸ್, ಇದು ಅಬೌವ್ ಡಿಗ್ರಿ ಲೆವೆಲ್ಲು, ಇದು ಬಿಲೋ ಡಿಗ್ರಿ ಲೆವೆಲ್. ಗ್ರೂಪ್ ಸಿಯಲ್ಲಿ 2 ಇರ್ತವೆ. ಸೊ ಅಬೌವ್ ಡಿಗ್ರಿ ಲೆವೆಲ್ ಇವೆಲ್ಲ FDA ಸಹಾಯಕ, ಪ್ರಥಮ ದರ್ಜೆ ಸಹಾಯಕ, ಆಮೇಲೆ ಗ್ರಂಥಪಾಲಕ ಇವೆಲ್ಲ FDA ಅಬೌವ್ ಡಿಗ್ರಿ ಲೆವೆಲ್. ಇದು ಬಿಲೋ ಡಿಗ್ರಿ ಲೆವೆಲ್ ಬರುತ್ತೆ. ಓಕೆನಾ. ಸೊ ಇದಾದ ತಕ್ಷಣ ಸಹಾಯಕ ಸಂಚಾರಕ ನಿರೀಕ್ಷಕರು. ಸೊ ಇದರಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆಗಿರಬೇಕು. ಇದು ಭಾಳ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. 50%, 40% ಇವೆಲ್ಲ ನಡೆಯಲ್ಲ. ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆಗಿರಬೇಕು, ಅಂದರೆ ಫಸ್ಟ್ ಕ್ಲಾಸನ್ನು ಹೊಂದಿರಬೇಕು. ಯಾವುದರಲ್ಲಿ, ಕಲಾ, ವಾಣಿಜ್ಯ, ವಿಜ್ಞಾನ, PUC ಪರೀಕ್ಷೆ ಅಥವಾ ಯಾವುದಾದ್ರೂ ಒಟ್ಟು ಇದರಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು. ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಪಾಸಿಂಗ್ ಕ್ಲಾಸ್ ಇಲ್ಲಿ ನಡೆಯಲ್ಲ. ಓಕೆನಾ, ಓನ್ಲಿ ಫಸ್ಟ್ ಕ್ಲಾಸ್ ಮಾತ್ರ ನಡೆಯುತ್ತೆ. ಸೊ ಇಲ್ಲಿ ಡಿಪ್ಲೊಮಾ ಕೂಡ ತತ್ಸಮಾನ ವಿದ್ಯಾರ್ಥಿ, ಅಂದರೆ ಡಿಪ್ಲೊಮಾ 3 ಇಯರ್ಸ್ ಡಿಪ್ಲೊಮಾ ಆಗಿರಬೇಕು. ಸೊ ಇದಾದ ತಕ್ಷಣ ಇನ್ನು ಕಂಡಕ್ಟರ್, ನಿರ್ವಾಹಕ. ಸೊ ಇದು ಕೂಡ ಸೇಮ್ ಸೆಕೆಂಡ್ PUC. ಅದೇ ರೀತಿ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ಕಂಡಕ್ಟರ್ ಪರವಾನಗಿ ಅಥವಾ ಬ್ಯಾಚನ್ನು ಹೊಂದಿರತಕ್ಕದ್ದು. ನಿಮ್ಮ ಹತ್ರ ಲೈಸೆನ್ಸ್ ಇರಬೇಕು ಕಂಪಲ್ಸರಿ. ಇದು ಇಲ್ಲಿ ಇಂಪಾರ್ಟೆಂಟು. ನೀವು 12th ಪಾಸ್ ಆಗಿರಬೇಕು, ಪ್ಲಸ್ ಅದ್ರ ಜೊತೆ ನಿಮ್ಮ ಹತ್ರ ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ಕಂಡಕ್ಟರ್ ಪರವಾನಗಿ ಆ ಒಂದು ಬ್ಯಾಚನ್ನು ನಿಮ್ಮ ಕಡೆ ಇರಬೇಕು. ಅದರ ಜೊತೆಗೆ ನಿಮಗೆ ಯಾರಪ್ಪ ಅಂದರೆ ಮಹಿಳಾ ಅಭ್ಯರ್ಥಿಗಳು 150 ಸೆಂಟಿಮೀಟರ್ ಎತ್ತರ, ಪುರುಷ ಅಭ್ಯರ್ಥಿಗಳು ಪ್ಲಸ್ ತೃತೀಯ ಲಿಂಗಿಯಗಳು
ಟ್ರಾನ್ಸ್ಜೆಂಡರು ಇವರು 160 ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕು. ಇದು ಮಾತ್ರ ಕಂಪಲ್ಸರಿ. ಓಕೆ, ಕಂಡಕ್ಟರ್ ಹುದ್ದೆಯಲ್ಲಿ ಏನಿರಬೇಕು, ಒಂದು 12ನೇ ಪಾಸ್ ಆಗಿರಬೇಕು, ಮತ್ತು ಮೋಟಾರು ವಾಹನ ಕಂಡಕ್ಟರ್ ಪರವಾನಗಿಯನ್ನು ಹೊಂದಿರಬೇಕು, ಮತ್ತು ನೀವು ಗಂಡು ಮಕ್ಕಳು ಮತ್ತು ಟ್ರಾನ್ಸ್ಜೆಂಡರು 160 ಸೆಂಟಿಮೀಟರ್ ಹೈಟ್ ಇರಬೇಕು, ಮಹಿಳೆಯರು 150 ಸೆಂಟಿಮೀಟರ್ ಹೈಟ್ ಇರಲೇಬೇಕು. ಓಕೆ, ಸೇಮ್ ಅದೇ ರೀತಿ ಇಲ್ಲಿ ನೋಡಿ, ಸಹಾಯಕ ಲೆಕ್ಕಿಗ. ಸೊ ಇದು ಕಾನೂನು ರೀತಿ ಸ್ಥಾಪಿಸಲಾದಂತಹ ವಾಣಿಜ್ಯ ಶಾಸ್ತ್ರದ 3 ವರ್ಷಗಳ ಬ್ಯಾಚುಲರ್ ಅಂದರೆ BCom, ಅದರ ಜೊತೆಗೆ ಕಂಪ್ಯೂಟರ್ ಜ್ಞಾನ ಇರಬೇಕಂತ ಕೊಟ್ಟಿದ್ದಾರೆ. ಓಕೆನಾ ಫ್ರೆಂಡ್ಸ್, ಇದಾದ ತಕ್ಷಣ ಇನ್ನು ಬರೋದು ನಾ ಹೇಳಿದ್ನಲ್ಲ, ಕಿರಿಯ ಅಧಿಕಾರಿ QAD ಅಂದರೆ ನಾವೇನು ರಿಸರ್ಚ್ ಮಾಡ್ತೀವಲ್ಲ ಆ ಡಿಪಾರ್ಟ್ಮೆಂಟು, ಉತ್ಪಾದನೆ ಮತ್ತು ನಿರ್ವಹಣೆ ಮತ್ತು ಸಾಮಗ್ರಿ ಉಗ್ರಾಣ. ಈ ಮೂರಲ್ಲಿ ಏನಪ್ಪ ಅಂದರೆ MSc ಕೆಮಿಸ್ಟ್ರಿ ಇಲ್ಲಿ ಇರಬೇಕು. ಇದ್ರ ಜೊತೆಗೆ ಯಾರ್ಯಾರು BE ಇನ್ ಕೆಮಿಕಲ್ ಮಾಡಿದ್ದೀರಾ, ಇಂಜಿನಿಯರಿಂಗ್ ಇನ್ ಕೆಮಿಕಲ್ ಮಾಡಿದ್ದೀರಾ, ಅಥವಾ ಮೆಕ್ಯಾನಿಕಲ್ ಮಾಡಿದ್ದೀರಾ, ಇಲೆಕ್ಟ್ರಿಕಲ್ ಮಾಡಿದ್ದೀರಾ, ಅಥವಾ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮಾಡಿದ್ದೀರಾ, ಸೊ ಇವರೆಲ್ಲರೂ ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಫ್ರೆಂಡ್ಸ್. ಓಕೆನಾ, ಕೆಮಿಕಲ್ ಒಂದು, ಇದು ಮೆಕ್ಯಾನಿಕಲ್ ಒಂದು, ಆಮೇಲೆ ಇಲೆಕ್ಟ್ರಿಕಲ್ ಮತ್ತು IP. ಸೊ ಇವರೆಲ್ಲ ಇದ್ರ ಜೊತೆಗೆ MSc ಇನ್ ಕೆಮಿಸ್ಟ್ರಿ ಇವರು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಇನ್ನು ಸಾಮಗ್ರಿ ಮತ್ತು ಉಗ್ರಾಣಕ್ಕೆ ಬಂದಪ್ಪ ಅಂದರೆ ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇನ್ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್, ಇದು ತುಂಬ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಈಗ BBA ಮಾಡಿರ್ತಾರಲ್ಲ ಅವರು, ಅಥವಾ MBA, ಇವರೆಲ್ಲರೂ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಸಹಾಯಕ ಗ್ರಂಥಪಾಲಕ. ಓಕೆನಾ, ಇದಕ್ಕೆ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್, ಇದು ತುಂಬ ಇಂಪಾರ್ಟೆಂಟ್ ಇದೆ. ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಬೈ ಎನಿ ಯೂನಿವರ್ಸಿಟಿ, ಅಥವಾ ಇನ್ಫಾರ್ಮೇಷನ್ ಸೈನ್ಸರ ನಿಮ್ಮ ಹತ್ರ ಇರಬೇಕು, ಅಥವಾ ಲೈಬ್ರರಿ ಸೈನ್ಸರ ನಿಮ್ಮ ಹತ್ರ ಇರಬೇಕು, ಅದು ಮಾಸ್ಟರ್ ಡಿಗ್ರಿ. ಅದ್ರ ಜೊತೆಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ನಿಮ್ಮ ಹತ್ರ ಇರಬೇಕು. 6 ಮಂತ್ಸ್ ಅದರದ್ದು ನಿಮ್ಮ ಹತ್ರ ಯಾವುದೋ ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟಿಂದ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಟಿಂದ ಪಡೆದಂಥ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಬರಲೇಬೇಕು. ಓಕೆನಾ, ಅದಾದ ತಕ್ಷಣ ಸೇಮ್ ಗ್ರಂಥಪಾಲಕ ಗ್ರೂಪ್ ಸಿಯಲ್ಲಿ ಇದೆ, ಸೇಮ್ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಅಥವಾ ಇನ್ಫಾರ್ಮೇಷನ್ ಸೈನ್ಸ್. ಇಲ್ಲಿ ಸೆಕೆಂಡ್ ಕ್ಲಾಸ್ ವಿತ್ ಮಿನಿಮಮ್ 55% ಮಾರ್ಕ್ಸ್. ಓಕೆ, ಫಸ್ಟ್ ಕ್ಲಾಸ್ ಅಂತಲ್ಲ, ಸೆಕೆಂಡ್ ಕ್ಲಾಸು ಇದು ನಡೀತಾ, ಆದರೆ ಮಿನಿಮಮ್ 55% ಮಾರ್ಕ್ಸ್ ನಿಮಗೆ ಬಂದಿರಬೇಕು. ಇನ್ನು ನೆಕ್ಸ್ಟು ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಸಿ. ಓಕೆನಾ, ಇದರಲ್ಲಿ ನಿಮ್ಮ ಹತ್ರ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಆರ್ MCA. ಇಲೆಕ್ಟ್ರಾನಿಕ್ಸ್ ಅಂದರೆ ENCA ಆಗಿರಬೇಕು, ಅಥವಾ CSA ಆಗಿರಬೇಕು, ಅಥವಾ MCA. BCA ಮಾಡಿ MCA ಮಾಡಿರ್ತಾರಲ್ಲ, BCAದವ್ರಿಗೂ ಅಲ್ಲ ಇದು, BCA ಮಾಡಿ MCA ಆಗಿರಬೇಕು, ಅವ್ರಿಗೆ ಮಾತ್ರ ಇದು ಪ್ರೊವೈಡ್ ಮಾಡ್ತಾರೆ. ಅವರು ಇಲ್ಲಿ ಎಲಿಜಿಬಿಲಿಟಿಯನ್ನು ಪಡಿತಾರೆ ಇಲ್ಲಿ. ಓಕೆನಾ, ಸೊ ಇನ್ನು ಸಹಾಯಕ ಇಂಜಿನಿಯರು, ಸಹಾಯಕ ಅಭಿಯಂತರರು, ಕಿರಿಯ ಅಭಿಯಂತರರು, ಇಲ್ಲೆಲ್ಲ ಏನಪ್ಪ ಅಂದರೆ ನಿಮಗೆ ಸಿವಿಲ್ ಆಗಲೇಬೇಕು, BE ಇನ್ ಸಿವಿಲ್. ಓಕೆನಾ, ಆದರೆ ಇಲ್ಲಿ ನೋಡಿ ಕಿರಿಯ ಅಭಿಯಂತರರು ಇದೆಯಲ್ಲ, ಕಿರಿಯ ಅಭಿಯಂತರರು ಇಲ್ಲಿ ಮಾತ್ರ ಡಿಪ್ಲೊಮಾ ನಿಮಗಿದ್ದರೆ ನಡೆಯುತ್ತೆ, BE ಇರಲಿಕ್ಕಂದ್ರೂ ಡಿಪ್ಲೊಮಾ ಇದ್ದರೂ ನಡೆಯುತ್ತೆ. ಆದರೆ ಸಹಾಯಕ ಅಭಿಯಂತರರು, ಸಹಾಯಕ ಇಂಜಿನಿಯರು AE ಮತ್ತು GAಯಲ್ಲಿ ನಿಮಗೆ BE ಇನ್ ಸಿವಿಲ್ ಬೇಕೇ ಬೇಕು. ಓಕೆನಾ, ಇನ್ನು ಕೊನೆಯದಾಗಿ ಮಾರುಕಟ್ಟೆ ಮೇಲ್ವಿಚಾರಕರು, ಸೂಪರ್ವೈಸರ್. ಇದಕ್ಕೆ ನೋಡಿ ಫ್ರೆಂಡ್ಸ್, ಇದಕ್ಕೆ BSc ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್, ಅವ್ರ BSc ಆನರ್ಸ್ ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕೋಆಪರೇಷನ್, ಅಥವಾ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಅಥವಾ ಈ ಒಂದು ಅಗ್ರಿ ಮಾರ್ಕೆಟಿಂಗ್ದಲ್ಲಿ, ಅಥವಾ BE ಇನ್ ಅಗ್ರಿ ಮಾರ್ಕೆಟ್, ಅಥವಾ ಇದೇನಿರುತ್ತಲ್ಲ ಈ ರೀತಿ ಅಗ್ರಿ ಮಾರ್ಕೆಟಿಂಗ್ದಲ್ಲೇ ಅವ್ರದ್ದು BSc ಆಗಿರಬೇಕು, ಅವ್ರಿಗೆ ಮಾತ್ರ. ಇದು ನೋಡಿ, ಇದು ತುಂಬ ಲಕ್ಕಿ ಫೆಲೋಸ್ ಇವ್ರು ಚೆನ್ನಾಗಿ ಇದಕ್ಕೊಂದು ಓದ್ಕೊಂಡ್ಬಿಟ್ರೆ ಗ್ಯಾರಂಟಿ ಸೆಲೆಕ್ಟ್ ಆಗ್ತಾರೆ. BSc ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇದ್ದವರು 1 ಟೈಮ್ ಆಫರ್ ಅವರಿಗೆ. ಓಕೆನಾ, ಸೊ ದಯವಿಟ್ಟು ಯಾರ್ಯಾರು BSc ಇನ್ ಅಗ್ರಿ ಮಾರ್ಕೆಟಿಂಗ್ ಇದ್ದಾರಲ್ಲ ಅವರು ಕಮೆಂಟ್ ಮಾಡಿ, ಅಥವಾ ನಮಗೆ ಇಮೇಲ್ ಮಾಡಿ ಯಾರ್ಯಾರು ಇದ್ದೀರಿ ಅಂಥೇಳಿ, ನಾವು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀವಿ. ಓಕೆನಾ, ಅವ್ರ ಹತ್ರ ಅವರಿಗೆ ಮಟೀರಿಯಲ್ಸು, ಅವ್ರಿಗೆ ಏನು ಓದಬೇಕು, ಯಾವ ರೀತಿ ಸಿಲೆಬಸ್ಸು, ಇದನ್ನೆಲ್ಲ ನಾವು ಹೇಳ್ಕೊಡೋಕ್ಕೆ ರೆಡಿ ಇದ್ದೀವಿ. ಸೊ ಎದಕ್ಕೂ ಭಯ ಪಡಬೇಕಾಗಿಲ್ಲ, ಆರಾಮ್ಸರಿ ಓದಿ ಜಾಬನ್ನು ತೊಗೊಳಕ್ರೆ. ಸೊ ಇನ್ನು ಫೈನಲ್ ಆಗಿ ನಾವಿಲ್ಲಿ ಬಂದೀವಪ್ಪ ಅಂದರೆ ಯಾವ ರೀತಿ ಹೈಟ್ ಇರಬೇಕು ಅಂದರೆ, ಒಂದು ಸಹಾಯಕ ಸಂಚಾರ ನಿರೀಕ್ಷಕರ ಹುದ್ದೆಗಳಿಗೆ ಪುರುಷರಿಗೆ ಎತ್ತರ 163 ಸೆಂಟಿಮೀಟರ್ ಹಾಗೂ 55 kg ತೂಕ,
ಮಹಿಳೆಯರಿಗೆ 153 ಸೆಂಟಿಮೀಟರ್ ಹೈಟು, 50 kg ತೂಕ. ಇವೆರಡನ್ನು ನೀವು ನೋಡ್ಕೋಬೇಕು. ಓಕೆ, ಅದೇ ರೀತಿ ಇದು NPS ಸಿಸ್ಟಮು, OPS ಅಲ್ಲ. ಅಂದರೆ ನಿಮಗೆ ಪಿಂಚಣಿ ಸಿಗಲ್ಲ. ಪಿಂಚಣಿ ಅಂದರೆ ಗೊತ್ತಾಗುತ್ತಲ್ಲ, ನಿಮ್ಮ ಯಾರಿಗೂ ಆಫ್ಟರ್ 60 ನಿಮಗೆ ಪೆನ್ಷನ್ ಕೊಡಲ್ಲ. ಇದು OPS ಅಲ್ಲಿ ಬರಲ್ಲ, NPS ಅಲ್ಲಿ ಬರುತ್ತೆ. ಸೊ ಇನ್ನು ವಯೋಮಿತಿ ಅಂದರೆ ಯಾವ ವರ್ಷದಿಂದ ಯಾವ ವರ್ಷ. ಸೊ ಇಲ್ಲಿ 18 ವರ್ಷಗಳಿಂದ ಹಿಡ್ಕೊಂಡು ಸಾಮಾನ್ಯ ಅಭ್ಯರ್ಥಿಗಳಿಗೆ ಒನ್ ಟೈಮಲ್ಲಿ 38 ಕೊಟ್ಟಿದ್ದಾರೆ. ಅಂದರೆ 3 ವರ್ಷ ಎಲ್ಲರಿಗೂ ಇನ್ಕ್ರೀಸ್ ಮಾಡಿದ್ದಾರೆ. 2A 2B 3A 3Bಗಳಿಗೆ 41 ವರ್ಷ. ಅದೇ ರೀತಿ SC ST ಮತ್ತು ಕ್ಯಾಟಗರಿ 1 ಅವರಿಗೆ 43 ವರ್ಷ. ಸೊ ಈ ವಯೋಮಿತಿಯವರು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅರ್ಜಿ ಸಲ್ಲಿಸೋದು ಹೇಗೆ, ಇಲ್ಲಿ ಹೋಗಿ ಕರ್ನಾಟಕ KA ಡಿಪಾರ್ಟ್ಮೆಂಟ್ ಈ ಒಂದು ವೆಬ್ಸೈಟಲ್ಲಿ ಹೋಗಿ 8ನೇ ತಾರೀಕಿಂದ, ಇದೇ ಅಕ್ಟೋಬರ್ 8ರಿಂದ 31ರವರೆಗೂ ಮಾತ್ರ ಟೈಮ್ ಇದೆ. ಓಕೆನಾ. ಶುಲ್ಕ ಪಾವತಿ ಮಾಡಲು 1ನೇ ತಾರೀಕು ಒಂದು ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದಾರೆ, ಸಂಜೆ 4 ಗಂಟೆವರೆಗೆ. ಆ್ಯಂಡ್ ವೇಳಾಪಟ್ಟಿಯನ್ನು ಆಫ್ಟರ್ ಒಂದು ತಿಂಗಳಾದ ನಂತರ ಬಹುಶಃ ಅವರು ಪ್ರಕಟಣೆ ಮಾಡ್ತಾರೆ. ನನಗನ್ಸೋ ಮಟ್ಟಿಗೆ ಜನವರಿಯಲ್ಲಿ ಆಗುತ್ತೆ, ಜನವರಿ ಎಂಡ್ ಅಥವಾ ಮಿಡ್ಡಲ್ಲಿ ಬಹುಶಃ ಆಗ್ಬೋದು. ಸೊ ಸ್ಟೇ ಟ್ಯೂನ್, ನಾವು ಬಂದ ತಕ್ಷಣ ನಿಮ್ಗೆ ನೋಟಿಫೈ ಮಾಡ್ತೀವಿ. ಓಕೆನಾ. ಸೊ ಇನ್ನು ಎಷ್ಟು ಶುಲ್ಕ ಅಂದರೆ ಎಷ್ಟು ಫೀಸ್ ಇದೆ. ಸೊ ಸಾಮಾನ್ಯ ಅಭ್ಯರ್ಥಿ ಮತ್ತು ಪ್ರವರ್ಗ 2A ಇದೆ, 2A 2B 3A 3B ಇವರಿಗೆ 750. ಓಕೆನಾ. ಅಂದರೆ ಅದರ ಬ್ಯಾಕ್ವರ್ಡ್ ಕಾಸ್ಟು ಪ್ಲಸ್ OBCದವರಿಗೆ 750. SC ST ಮತ್ತು ಕ್ಯಾಟಗರಿ 1 ಮಾಜಿ ಸೈನಿಕರು ಇವರಿಗೆಲ್ಲರಿಗೂ 500. ಆ್ಯಂಡ್ ಲಾಸ್ಟಿಗೆ ವಿಶೇಷ ಚೇತನ ಅಂದರೆ ಯಾರ್ಯಾರು PW ಕ್ಯಾಂಡಿಡೇಟ್ ಇರ್ತಾರಲ್ಲ ಅವರಿಗೆ 250. ಓಕೆನಾ. ಸೊ ಈ ರೀತಿ ಆಗುತ್ತೆ. ಆದರೆ ಇಲ್ಲೊಂದು ನೀವು ನೋಡ್ಕೋಬೇಕು ಫ್ರೆಂಡ್ಸ್, ಏನಪ್ಪ ಅಂದರೆ ಇದು 750 ಇರುತ್ತಲ್ಲ, ಈ 750 ಒಂದು ಟೈಮ್ ಮಾತ್ರ ನೀವು ತುಂಬಬೇಕು. ಓಕೆನಾ. ಒಂದು ಟೈಮ್ ಮಾತ್ರ ನೀವು ತುಂಬಬೇಕು. ಅಂದರೆ ಈಗ ನೋಡಿ FDAಗೆ ನೀವು ಹಾಕ್ತಾ ಇದ್ದೀರಲ್ಲ, FDAಗೆ ತುಂಬುವಾಗ 750 ತುಂಬಬೇಕು. ನೆಕ್ಸ್ಟ್ ಅದೇ ಸೇಮ್ ಒಂದೇ ಎಕ್ಸಾಮ್ ನಡೆಸಿರ್ತಾರಲ್ಲ, FDA ಸಹಾಯಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು ಹೀಗೆಲ್ಲ ಮಾಡ್ತಿರ್ತಾರಲ್ಲ, ಆ ಒಂದರಲ್ಲಿ ಮತ್ತೆ ಎಕ್ಸ್ಟ್ರಾ ನೀವು ಆ ಒಂದು ಜಾಬಿಗೆ ಆ್ಯಡ್ ಮಾಡಬೇಕಪ್ಪ ಅಂದರೆ ಎಕ್ಸ್ಟ್ರಾ 100 ರೂಪೀಸ್ ನೀವು ಪೇ ಮಾಡಬೇಕು. ಇದಕ್ಕೆ 750ಗೆ 100 ರೂಪೀಸ್ 850, ಮತ್ತು 100 ರೂಪೀಸ್ 950, ಮತ್ತು 100 ರೂಪೀಸ್ 1050 ಇದಕ್ಕೆ ಆ್ಯಡ್ ಹಾಕೋತ ಹೋಗುತ್ತೆ. ಅಂದರೆ ಅದು ಒಂದೇ ಪರೀಕ್ಷೆ ಇರಬೇಕು. ಆದರೆ SDA ನೀವು ಕಟ್ತಿದ್ದೀರ ಅಂದರೆ ಸೇಮ್ SDA ಒಳಗಡೆ ಒಂದು SDA ಕಟ್ತೀರಾ ಕಿರಿಯ ಸಹಾಯಕರಿಗೆ, ಇನ್ನೊಂದು ಯಾರು ಕಟ್ತೀರಾ ಜೂನಿಯರ್ ಇಂಜಿನಿಯರ್ ಬಿಲೋ ಡಿಗ್ರಿ ಲೆವೆಲ್, ಅದಕ್ಕೆ 100 ರೂಪೀಸ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಮಾರುಕಟ್ಟೆ ಮೇಲ್ವಿಚಾರಕರು ಅದಕ್ಕೆ ಮತ್ತು 100 ರೂಪೀಸ್ ಆ್ಯಡ್ ಆಗುತ್ತೆ. ಈ ರೀತಿ ಬರೀ 100 ಅಂದರೆ ಈ ಸಲ ಶುಲ್ಕವನ್ನು ಕಡಿಮೆ ಮಾಡಿದ್ದಾರೆ. ಪ್ರತಿ ಸಲ ಎಲ್ಲದಕ್ಕೂ 500 ರೂಪಾಯಿ ಇಡ್ತಿದ್ರು, ಈಗ 750 ಎಕ್ಸ್ಟ್ರಾ ನಿಮಗೆ ಅಡಿಷ್ನಲ್ ಸೇಮ್ ಪರೀಕ್ಷೆಗೆ ಸೇಮ್ ಎಕ್ಸ್ಟ್ರಾ ಅಡಿಷ್ನಲ್ 100 ರೂಪೀಸನ್ನು ಅವರು ಕೊಟ್ಟಿದ್ದಾರೆ. ಓಕೆನಾ. ಸೊ ಇನ್ನು ಕೊನೆಯದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಎಲ್ಲೆಲ್ಲಿ ನಡೆಯುತ್ತವೆ. ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ ಇಲ್ಲಿ ನೋಡ್ಬೋದು ನೀವು. ಸೊ ಇದೆಲ್ಲ ಕಡೆ ನಡೆಯುತ್ತೆ. ಮತ್ತು OMR ಆಫ್ಲೈನ್ ಪೆನ್ ಆ್ಯಂಡ್ ಪೇಪರ್ ಬೇಸ್ ನಡೆಸ್ತಾರೆ, ನಾಟ್ CBT. ಓಕೆನಾ. ಪೆನ್ ಆ್ಯಂಡ್ ಪೇಪರ್ ಬೇಸ್ ಇರುತ್ತೆ. ಮತ್ತು ಲಾಸ್ಟ್ ನೀವು ತಿಳ್ಕೊಬೇಕಾದ ಏನಪ್ಪ ಅಂದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಇದರಲ್ಲೆಲ್ಲ ತುಂಬ ಕನ್ಫ್ಯೂಷನ್ ಮಾಡ್ಕೋತೀರ. ಇದರಲ್ಲಿ ಒಂದು ಮಾತನ್ನು ಹೇಳ್ಬರ್ತೀನಿ. SSLCಯಲ್ಲಿ ಅಂದರೆ ನೀವು PUC ಅಥವಾ 10th ಅಥವಾ PUCಯಲ್ಲಿ ಯಾರಾದರೂ ಕನ್ನಡ ಭಾಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಅವರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಯಾರಾದರೂ KPSCಯಿಂದ ಕಡ್ಡಾಯ ಕನ್ನಡ ಪಾಸ್ ಆಗಿದ್ದರೆ, ಅವರು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಟ್ಕೊಂಡಿದ್ದರೆ ಅವರಿಗೂ ಕೂಡ ಇಲ್ಲಿ ಓಕೆನಾ ಕೊಟ್ಟಿದ್ದಾರೆ, ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಸೊ ಇವ್ಯಾವು ನೀವು ಆಗಿರಲಿಲ್ಲಪ್ಪ ಅಂದರೆ ಇಲ್ಲಿ ನೀವು 150 ಅಂಕಗಳಿಗೆ 50 ಅಂಕಗಳನ್ನು ಗಳಿಸಿ ಎಕ್ಸಾಮನ್ನು ಬರೀಲೇಬೇಕು. ಓಕೆನಾ. ಸೊ ಇಬ್ಬರಿಗೆ ಮಾತ್ರ ವಿನಾಯಿತಿ ಇದೆ. ಯಾರ್ಯಾರಿಗೆ ಒಂದು KPSCಯಿಂದ ಯಾರ್ಯಾರು ಕಡ್ಡಾಯ ಕನ್ನಡವನ್ನು ಬರೋದು ಪಾಸ್ ಆಗಿದ್ದಾರೆ ಅವರಿಗೆ, ಪ್ಲಸ್ ಯಾರ್ಯಾರು ಕರ್ನಾಟಕದಲ್ಲೇ ಓದಿ SSLCಯನ್ನು ಮತ್ತು PUCಯಲ್ಲಿ ಯಾರ್ಯಾರು ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆಯಾಗಿ ಕನ್ನಡವನ್ನು ಸ್ಟಡಿ ಮಾಡಿದ್ದಾರೆ ಅವರಿಗೂ ಕೂಡ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ಈ ಒಂದು ನೋಟಿಫಿಕೇಷನಿಂದ ನಾವು ನೋಡಿದ್ದೀವಿ. ಇನ್ನು ಮುಂದ್ಗಡೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ, ಇದು ವಿಡಿಯೋ ತುಂಬ ಲಾಂಗ್ ಆಯಿತು, ಈ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೇನೆ ಫ್ರೆಂಡ್ಸ್. ಯಾವ ರೀತಿ ಏನು ಓದಬೇಕು,
ಓಕೆನಾ. ಅದಕ್ಕೆ ಸಿಲೆಬಸ್ ಏನು, ಅದಕ್ಕೆ ಮಟೀರಿಯಲ್ಸ್ ಏನು, ಆ ಮಟೀರಿಯಲ್ಸ್ ಎಲ್ಲಿಂದ ನಾವು ಹುಡುಕಬೇಕು, ಈಗಿಂದ ಹೆಂಗೆ ತಯಾರಿ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಓಕೆ, ಈಗಿಂದ ತಯಾರಿಯನ್ನು ಸ್ಟಾರ್ಟ್ ಮಾಡಿ ಯಾವ ರೀತಿ ಓದಿದರೆ ನಾವು ಸಿಲೆಕ್ಟ್ ಆಗ್ತೀವಿ. ಯಾಕಪ್ಪ ಅಂದರೆ ಹೋದ ವರ್ಷದ ಪೇಪರೇ ನಮ್ಮ ಹತ್ರ ಇದ್ದಾವೆ. ಓಕೆನಾ. ಲಾಸ್ಟ್ PYQಸನ್ನು ಹೆಂಗೆ ನಾವು ಅದನ್ನು ಸ್ಟಡಿ ಮಾಡಬೇಕು, ಇದನ್ನೆಲ್ಲನೂ ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ಸ್ಟೇ ಟ್ಯೂನ್. ಓಕೆನಾ. ಚಾನಲನ್ನು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ನೀವು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೀವು ನೋಡಬೇಕು, ಯಾಕಂದರೆ ನೆಕ್ಸ್ಟ್ ವಿಡಿಯೋನೇ ಇಂಪಾರ್ಟೆಂಟ್ ವಿಡಿಯೋ. ಅದರಲ್ಲಿ ನಾನು ಎಲ್ಲ ಹೇಳ್ಕೊಡ್ತೀನಿ, ಯಾವ ರೀತಿ ಓದಬೇಕು, ಏನು, ಯಾವ ಮಟೀರಿಯಲ್ಲು, ಯಾವ ರೀತಿ ಸಿಲೆಬಸನ್ನು ಡೀಲ್ ಮಾಡಬೇಕು. ಸೊ ನಿಮ್ಮ ಸಪೋರ್ಟ್ ನಮಗಿರಬೇಕು, ನಮ್ಮ ಸಪೋರ್ಟ್ ನಿಮಗೆ ಇದ್ದೇ ಇರುತ್ತೆ. ಓಕೆನಾ. ನಿಮ್ಗೆ ಯಾವುದೇ ಒಂದು ಮಾಹಿತಿ ತಪ್ಪು ಅನಿಸಿದಲ್ಲಿ ಅಥವಾ ಏನಾದರೂ ನಿಮಗೆ ಗೊಂದಲ ಆದಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಅದೇ ರೀತಿ ಅಥವಾ ನಮ್ಗೆ ಇಮೇಲ್ ಮಾಡಿ, ಆ ಇಮೇಲನ್ನು ಕೊಟ್ಟಿರ್ತೀವಿ, ಆ ಇಮೇಲ್ಗೆ ಇಮೇಲ್ ಹಾಕಿ. ಓಕೆನಾ. ಯಾಕಪ್ಪ ಅಂದ್ರೆ ನೋಡು, ನಮ್ಮ ಕಡೆಯಿಂದ ತಪ್ಪಿರುತ್ತೆ, ಅದನ್ನು ನಾವು ತಿದ್ಕೋಬೇಕು. ನಿಮ್ಮ ಕಡೆ ತಪ್ಪಾಗಿದ್ದರೆ ಅದನ್ನು ನಾವು ತಿದ್ದಕ್ಕೆ ನಾವು ರೆಡಿ ಇರ್ತೀವಿ. ಓಕೆನಾ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ, ಸದ್ಯದಲ್ಲೇ ಬರುತ್ತೆ. ಸೊ ಈ ಸಲ ಜಾಬ್ ನಮ್ಮದೇ. ಥ್ಯಾಂಕ್ ಯು.